ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷ 7ನೇ ದಿನಕ್ಕೆ ತಲುಪ್ತಾ ಇದ್ದಂತೆ ಭಾರತೀಯ ರಫ್ತುದಾರರು ಚಿಂತಿತರಾಗಿದ್ದಾರೆ. ಭಾರತೀಯ ರಫ್ತುದಾರರು 2 ಪ್ರಮುಖ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಅವುಗಳಲ್ಲಿ ಒಂದು, ಗಲ್ಫ್ನಲ್ಲಿರುವ ಖರೀದಿದಾರರು ತಮಗೆ ಹಣವನ್ನ ಪಾವತಿ ಮಾಡ್ತಾರಾ ಅನ್ನೋ ಅನುಮಾನ. ಇನ್ನೊಂದು ಸಮಸ್ಯೆ ಅಂದ್ರೆ ತಮ್ಮ ಸಾಗಣೆ ಕಂಟೈನರ್ಗಳಿಗೆ ಹೆಚ್ಚಿನ ವಿಳಂಬ ಶುಲ್ಕ ಪಾವತಿಸಲು ಒತ್ತಾಯಿಸಲ್ಪಡ್ತಿರೋದು. ಮಧ್ಯಪ್ರಾಚ್ಯಕ್ಕೆ ತೆರಳುವ ಹೆಚ್ಚಿನ ಸಂಖ್ಯೆಯ ಕಂಟೈನರ್ಗಳು ಈಗ ಭಾರತೀಯ ಬಂದರುಗಳಲ್ಲಿ ಸಿಲುಕಾಕೊಂಡಿರೋದ್ರಿಂದ ಈ ಸಮಸ್ಯೆ ಉದ್ಭವ ಆಗಿದೆ. ಹೀಗಂತ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಗಲ್ಫ್ ದೇಶಗಳು ಭಾರತದ ಬಾಸ್ಮತಿ ಅಕ್ಕಿಯನ್ನ ಹೆಚ್ಚು ಆಮದು ಮಾಡಿಕೊಳ್ಳುವ ದೇಶಗಳಾಗಿವೆ. ಪಶ್ಚಿಮ ಏಷ್ಯಾಕ್ಕೆ ಸಾಗಣೆಗಳು ಸಾಮಾನ್ಯವಾಗಿ ರಂಜಾನ್ ಸಮಯದಲ್ಲಿ ಹೆಚ್ಚಾಗೋದ್ರಿಂದ ವ್ಯಾಪಾರದಲ್ಲಿನ ಅಡಚಣೆ, ವಿಶೇಷವಾಗಿ ಅಕ್ಕಿ ಸಾಗಣೆಯ ಮೇಲೆ ಪರಿಣಾಮ ಬೀರಿದೆ. ಸೌದಿ ಅರೇಬಿಯಾ, ಇರಾಕ್, ಯುಎಇ ಮತ್ತು ಇರಾನ್ ಭಾರತೀಯ ಅಕ್ಕಿಯನ್ನ ಆಮದು ಮಾಡಿಕೊಳ್ಳುವ ಅತಿದೊಡ್ಡ ದೇಶಗಳಾಗಿವೆ. ಅಡಚಣೆಯ ವ್ಯಾಪ್ತಿ. ಅಕ್ಕಿ ರಫ್ತುದಾರರು ಅಂದಾಜು ಮಾಡಿರುವ ಪ್ರಕಾರ ಸಾಗಣೆ ಪ್ರಕ್ರಿಯೆಯಲ್ಲಿ ಪ್ರಸ್ತುತ 2 ಲಕ್ಷದಿಂದ 4 ಲಕ್ಷ ಟನ್ ಅಕ್ಕಿ ವಿವಿಧ ಹಂತಗಳಲ್ಲಿ ಸಿಲುಕೊಂಡಿದೆ. ಈ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಶುಕ್ರವಾರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದೊಂದಿಗೆ ಪ್ರಮುಖ ಸಭೆ ನಡೆಯಲಿದ್ದು, ಅಲ್ಲಿ ಅಧಿಕಾರಿಗಳು ರಫ್ತುದಾರರಿಗೆ ಸಹಾಯ ಮಾಡುವ ಕ್ರಮಗಳನ್ನು ನಿರ್ಧರಿಸಬಹುದು. 3,000ಕ್ಕೂ ಹೆಚ್ಚು ಅಕ್ಕಿ ಕಂಟೈನರ್ಗಳು ಪ್ರಸ್ತುತ ಭಾರತೀಯ ಬಂದರುಗಳಲ್ಲಿ, ಸಮುದ್ರದಲ್ಲಿನ ಹಡಗುಗಳಲ್ಲಿ ಅಥವಾ ಮಧ್ಯಪ್ರಾಚ್ಯದ ಬಂದರುಗಳಲ್ಲಿ ಸಿಕ್ಕಾಕೊಂಡಿವೆ. ರಫ್ತುದಾರರಿಗೆ ಇದನ್ನ ತಾವಾಗಿಯೇ ಪರಿಹರಿಸಲು ಬಹಳ ಕಡಿಮೆ ಮಾರ್ಗಗಳಿವೆ. ಆದ್ರಿಂದ ಬಂದರುಗಳು ವಿಧಿಸುವ ದುಬಾರಿ ದೈನಂದಿನ ಶುಲ್ಕವನ್ನು ರದ್ದುಗೊಳಿಸುವಂತೆ ಸರ್ಕಾರವನ್ನ ಕೇಳಿಕೊಂಡಿದ್ದಾರೆ ಅಂತ ಭಾರತೀಯ ಅಕ್ಕಿ ರಫ್ತುದಾರರ ಒಕ್ಕೂಟದ ಉಪಾಧ್ಯಕ್ಷ ದೇವ್ ಗಾರ್ಗ್ ದಿ ಇಂಡಿಯನ್ ಎಕ್ಸ್‌ಪ್ರೆಸ್‌ಗೆ ತಿಳಿಸಿದ್ದಾರೆ. ನಮ್ಮ ಸಾಗಣೆಗಳನ್ನು ಹಿಂಪಡೆಯಲು ಸಹಾಯ ಮಾಡುವ ವಿವಿಧ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡುವಂತೆ ನಾವು ಪ್ರಾಧಿಕಾರವನ್ನು ಕೇಳಿದ್ದೇವೆ. ಉತ್ತರ ಅಮೆರಿಕಾದಂತಹ ಬೇರೆಡೆ ನೆಟ್ವರ್ಕ್ಗಳನ್ನು ಹೊಂದಿರುವ ರಫ್ತುದಾರರು ತಮ್ಮ ಉತ್ಪನ್ನಗಳನ್ನು ಬೇರೆ ಮಾರ್ಗಗಳಲ್ಲಿ ಕಳಿಸೋಕೆ ಪ್ರಯತ್ನಿಸುತ್ತಿದ್ದಾರೆ. ವಿಳಂಬ ಶುಲ್ಕಗಳಿಗೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಯಾವಾಗ ಸರಿ ಹೋಗುತ್ತೆ ಅನ್ನೋದು ತಿಳಿದಿಲ್ಲ. ಆದ್ದರಿಂದ ವಿಳಂಬ ಶುಲ್ಕಗಳಿಗೆ ವಿನಾಯಿತಿಗಳನ್ನು ಅಂದಾಜು ಮಾಡುವುದು ಒಂದು ಸವಾಲಾಗಿದೆ ಅಂತ ಗಾರ್ಗ್ ಹೇಳಿದ್ದಾರೆ. ಸುಮಾರು 2 ಲಕ್ಷ ಟನ್ ಬಾಸ್ಮತಿ ಅಕ್ಕಿ ಭಾರತೀಯ ಬಂದರುಗಳಲ್ಲಿ ಸಿಲುಕೊಂಡಿದೆ. ಭಾರತ ವರ್ಷಕ್ಕೆ ಸುಮಾರು 60 ಲಕ್ಷ ಟನ್ ಬಾಸ್ಮತಿ ರಫ್ತು ಮಾಡುತ್ತೆ. ಅದರಲ್ಲಿ ಸುಮಾರು 40 ಲಕ್ಷ ಟನ್ ಕೊಲ್ಲಿ ಪ್ರದೇಶಕ್ಕೆ ಹೋಗುತ್ತೆ ಅಂತ ಅಖಿಲ ಭಾರತ ಅಕ್ಕಿ ರಫ್ತುದಾರರ ಸಂಘದ ಅಧ್ಯಕ್ಷ ಸತೀಶ್ ಗೋಯಲ್ ಹೇಳಿದ್ದಾರೆ. ಪೂರೈಕೆ ಸರಪಳಿ ಕಾಳಜಿಗಳು. ಅಕ್ಕಿ ರಫ್ತುದಾರರು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯಕ್ಕೆ ನೀಡಿದ ಪ್ರಸ್ತುತಿಯಲ್ಲಿ ಜಾಗತಿಕ ಸರಾಸರಿ ಬಂಕರ್ ಇಂಧನ ಬೆಲೆ ತೀವ್ರವಾಗಿ ಏರಿಕೆಯಾಗಿದ್ದು, ಸರಕು ಸಾಗಣೆ ವೆಚ್ಚದಲ್ಲೂ ಒಟ್ಟಾರೆ ಹೆಚ್ಚಳ ಕಂಡು ಬಂದಿದೆ ಅಂತ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದ ವ್ಯಾಪಾರ ಹರಿವು ಅಡ್ಡಿಪಡಿಸಿದ್ದು, ಖಾಲಿ ಕಂಟೈನರ್ಗಳ ಚಲಾವಣೆ ಅಥವಾ ಮರುಸ್ಥಾಪನೆಯ ಮೇಲೂ ಪರಿಣಾಮ ಬೀರಿದೆ. ಜಾಗತಿಕ ಸರಾಸರಿ ಬಂಕರ್ ಇಂಧನ ಬೆಲೆ ಪ್ರತಿ ಮೆಟ್ರಿಕ್ ಟನ್ಗೆ ಸುಮಾರು $520ನಿಂದ $700ಗೆ ಏರಿಕೆಯಾಗಿದೆ. ಅಂತಾರಾಷ್ಟ್ರೀಯ ಬೃಹತ್ ಸರಕು ಸಾಗಣೆ ವೆಚ್ಚದಲ್ಲಿ ಒಟ್ಟು 15% ರಿಂದ 20% ಮತ್ತು ಕಂಟೈನರ್ ಸರಕು ಸಾಗಣೆಯಲ್ಲಿ ಸುಮಾರು 40% ಹೆಚ್ಚಳವಾಗಿದೆ. ಬಿಕ್ಕಟ್ಟಿನ ಆರಂಭದಿಂದಲೂ ದೇಶೀಯ ಬಾಸ್ಮತಿ ಅಕ್ಕಿ ಬೆಲೆಗಳು 7% ರಿಂದ 10% ಕುಸಿದಿವೆ. ಇದರಿಂದ ರಫ್ತುದಾರರ ಬಂಡವಾಳ ಮತ್ತು ಒಪ್ಪಂದಗಳ ಅನುಷ್ಠಾನಗಳ ಮೇಲೆ ಒತ್ತಡ ಹೆಚ್ಚಾಗಿದೆ. ಸರಕು ಸ್ಥಳ ಲಭ್ಯತೆ ಮತ್ತು ಇಂಧನ ಅಪಾಯದ ಶುಲ್ಕಗಳು ಇನ್ನೂ ಅನಿಶ್ಚಿತವಾಗಿಯೇ ಉಳಿದಿವೆ. ಮುಂದಿನ ದಿನಗಳಲ್ಲಿ ಅವು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಭಾರತೀಯ ಅಕ್ಕಿ ರಫ್ತುದಾರರ ಒಕ್ಕೂಟ ಹೇಳಿದೆ. ಫೋರ್ಸ್ ಮಜೂರ್. ಇರಾನ್ ಬಿಕ್ಕಟ್ಟಿನಿಂದ ಉಂಟಾದ ಸಾಗಣೆ ವಿಳಂಬವನ್ನ ಅಸಾಧಾರಣ ಸನ್ನಿವೇಶ ಅಥವಾ ಫೋರ್ಸ್ ಮಜೂರ್ ಅಂತ ಅಧಿಕೃತವಾಗಿ ಘೋಷಣೆ ಮಾಡುವಂತೆ ಅಕ್ಕಿ ರಫ್ತುದಾರರು ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರವನ್ನ ಕೇಳಿಕೊಂಡಿದ್ದಾರೆ. ಕಾನೂನು ಪರಿಭಾಷೆಯಲ್ಲಿ ಇದು ರಫ್ತುದಾರರು ಅಥವಾ ಖರೀದಿದಾರರು ಶಿಕ್ಷೆಗೆ ಒಳಗಾಗದೆ ತಮ್ಮ ಒಪ್ಪಂದಗಳನ್ನು ವಿರಾಮಗೊಳಿಸಲು ಅಥವಾ ಬದಲಾಯಿಸಲು ಅವಕಾಶ ನೀಡುತ್ತೆ. ಫೋರ್ಸ್ ಮಜೂರ್ ಒಪ್ಪಂದದ ಕಾರ್ಯಕ್ಷಮತೆಯ ಸಮಸ್ಯೆಗಳನ್ನು ಸರಾಗಗೊಳಿಸುತ್ತೆ. ಇದು ರಫ್ತುದಾರರ ನಿಯಂತ್ರಣದ ಹೊರಗಿನ ಸಂದರ್ಭಗಳಿಂದ ಖರೀದಿದಾರರು ವಿಧಿಸುವ ಬಲವಂತದ ಬೆಲೆ ಕಡಿತ, ದಂಡ ಅಥವಾ ಏಕಪಕ್ಷೀಯ ರದ್ದತಿಗಳಂತಹ ಒತ್ತಡಗಳನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಖರೀದಿದಾರರು, ಬ್ಯಾಂಕ್ಗಳು, ವಿಮಾ ಸಂಸ್ಥೆಗಳು ಮತ್ತು ಲಾಜಿಸ್ಟಿಕ್ಸ್ ಪಾಲುದಾರರೊಂದಿಗೆ ರಫ್ತುದಾರರ ಮಾತುಕತೆಗೂ ಸಹಾಯ ಮಾಡುತ್ತೆ. ಕೋವಿಡ್ ಅವಧಿಯಲ್ಲಿ ನೀಡಿದ ಬೆಂಬಲದಂತೆ ತಾತ್ಕಾಲಿಕ ಬಂಡವಾಳ ಬೆಂಬಲ ಅಥವಾ ತಾತ್ಕಾಲಿಕ ಸೌಲಭ್ಯಗಳನ್ನು ಒದಗಿಸುವಂತೆ ಮತ್ತು ಪ್ರಸ್ತುತ ಅಡಚಣೆಯಿಂದ ಉಂಟಾಗುವ ಕೊರತೆಗಳನ್ನು ಕಡಿಮೆ ಮಾಡಲು ಸೂಕ್ತ ಸಮಯಬದ್ಧ ಸಡಿಲಿಕೆಗಳನ್ನು ಬ್ಯಾಂಕ್ಗಳು ನೀಡುವಂತೆ ಸರ್ಕಾರವನ್ನು ನಿರ್ದೇಶಿಸಲು ರಫ್ತುದಾರರು ಕೇಳಿದ್ದಾರೆ. ಅಂತರ್ ಸಚಿವಾಲಯ ಗುಂಪು ರಚನೆ. ಮಂಗಳವಾರ ಎಲ್ಲ ಪಾಲುದಾರ ಸಚಿವಾಲಯಗಳು ಹಾಗೂ ಪ್ರಮುಖ ಲಾಜಿಸ್ಟಿಕ್ಸ್ ಮತ್ತು ವ್ಯಾಪಾರ ಸೌಲಭ್ಯ ಪಾಲುದಾರರೊಂದಿಗೆ ಸಮಾಲೋಚನಾ ಸಭೆ ನಡೆಸಲಾಗಿದೆ ಅಂತ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪರಿಣಾಮಕಾರಿ ಸಮನ್ವಯ, ಮೇಲ್ವಿಚಾರಣೆ ಮತ್ತು ಅನುಸರಣೆ ಸುಗಮಗೊಳಿಸೋಕೆ ಹಣಕಾಸು ಸೇವೆಗಳ ಇಲಾಖೆ, ವಿದೇಶಾಂಗ ಸಚಿವಾಲಯ, ಹಡಗು ಸಾಗಣೆ, ಬಂದರುಗಳು ಮತ್ತು ಜಲಮಾರ್ಗಗಳ ಸಚಿವಾಲಯ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ,
ಹಾಗೂ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಕೇಂದ್ರ ಮಂಡಳಿಯ ಸದಸ್ಯರನ್ನ ಒಳಗೊಂಡ ಅಂತರ್ ಸಚಿವಾಲಯ ಗುಂಪು ಅಂದರೆ IMGಯನ್ನು ರಚಿಸಲಾಗಿದೆ ಅಂತ ಗೋಯಲ್ ತಿಳಿಸಿದ್ದಾರೆ. ಇರಾನ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಬೆಳವಣಿಗೆಗಳು ಹಡಗು ಇಂಧನ ಬೆಲೆಗಳ ಮೇಲೆ ತಕ್ಷಣದ ಪರಿಣಾಮ ಬೀರಬಹುದು. ತೈಲ ಬೆಲೆಗಳು ಏರಿದ್ರೆ ಕಂಟೈನರ್ ಮತ್ತು ಬೃಹತ್ ಹಡಗುಗಳ ಲಭ್ಯತೆ ಕಡಿಮೆ ಆಗಬಹುದು ಅಂತ ಫೆಡರೇಷನ್ ಹೇಳಿದೆ. ಅಂತಹ ಸಂದರ್ಭಗಳಲ್ಲಿ ಕಂಟೈನರ್ ಮತ್ತು ಬೃಹತ್ ಸರಕು ಸಾಗಣೆ ವೆಚ್ಚ ಅಲ್ಪಾವಧಿಯಲ್ಲಿ ತೀವ್ರವಾಗಿ ಹೆಚ್ಚಾಗಬಹುದು. ಇದರಿಂದ ಸ್ಥಿರ ವಿತರಣಾ ಬೆಲೆ ಒಪ್ಪಂದಗಳಲ್ಲಿ ರಫ್ತುದಾರರು ನಷ್ಟವನ್ನ ಅನುಭವಿಸಬಹುದು. ಈ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ರಫ್ತುದಾರರು ಹೊಸ ಆರ್ಡರ್ಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕವಾಗಬೇಕು ಮತ್ತು ಹಠಾತ್ ಆರ್ಥಿಕ ನಷ್ಟಗಳಿಂದ ರಕ್ಷಣೆ ನೀಡದ ಒಪ್ಪಂದಗಳನ್ನು ತಪ್ಪಿಸಿಕೊಳ್ಬೇಕು ಅಂತ ಎಚ್ಚರಿಕೆ ನೀಡಲಾಗಿದೆ. ಮಧ್ಯಪ್ರಾಚ್ಯ ಮತ್ತು ಆಫ್ರಿಕಾ ಒಟ್ಟಾಗಿ ಭಾರತದ ಒಟ್ಟು ಅಕ್ಕಿ ರಫ್ತಿನ ಅರ್ಧಕ್ಕಿಂತ ಹೆಚ್ಚು ಪಾಲನ್ನ ಹೊಂದಿವೆ. 2025ರ ಕೊನೆ 9 ತಿಂಗಳಲ್ಲಿ ಭಾರತ ಮಧ್ಯಪ್ರಾಚ್ಯಗೆ 3.9 ಮಿಲಿಯನ್ ಮೆಟ್ರಿಕ್ ಟನ್ ಅಕ್ಕಿ ಮತ್ತು ಆಫ್ರಿಕಾಗೆ 7.16 ಮಿಲಿಯನ್ ಮೆಟ್ರಿಕ್ ಟನ್ ಅಕ್ಕಿಯನ್ನ ಕಳಿಸಿದೆ ಅಂತ IREF ತಿಳಿಸಿದೆ. ಇರಾನ್ ಯುದ್ಧದಿಂದ ಭಾರತದ ಬಾಸ್ಮತಿ ವ್ಯಾಪಾರಕ್ಕೆ ಹೊಡೆತ. ಭಾರತ ವಿಶ್ವದ ಪ್ರಮುಖ ಬಾಸ್ಮತಿ ಅಕ್ಕಿ ರಫ್ತುದಾರ ರಾಷ್ಟ್ರವಾಗಿದೆ ಮತ್ತು ಮಧ್ಯಪ್ರಾಚ್ಯ ಈ ವ್ಯಾಪಾರದ ಪ್ರಮುಖ ಮಾರುಕಟ್ಟೆಯಾಗಿದೆ. ಇರಾನ್, ಸೌದಿ ಅರೇಬಿಯಾ, ಇರಾಕ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಯೆಮನ್ ಸೇರಿ ಭಾರತದ ಬಾಸ್ಮತಿ ರಫ್ತು ಮಾರುಕಟ್ಟೆಯ ಸುಮಾರು 50%ರಷ್ಟಿದೆ. ವಿದೇಶಿ ಬೇಡಿಕೆಯಲ್ಲಿನ ಹಠಾತ್ ಸ್ಥಗಿತ ಈಗಾಗಲೇ ದೇಶೀಯ ಮಾರುಕಟ್ಟೆಗಳ ಮೇಲೆ ಪರಿಣಾಮ ಬೀರೋದನ್ನು ಆರಂಭಿಸಿದೆ. ಪ್ರಮುಖ ಅಕ್ಕಿ ಮಂಡಿಗಳಲ್ಲಿ ಬಾಸ್ಮತಿ ಬೆಲೆಗಳಲ್ಲಿ ತೀವ್ರ ಕುಸಿತ ಕಂಡುಬಂದಿದೆ ಅಂತ ವ್ಯಾಪಾರಿಗಳು ಹೇಳಿದ್ದಾರೆ. ಬಾಸ್ಮತಿ ಅಕ್ಕಿ ದರಗಳು ಕ್ವಿಂಟಲ್ಗೆ ಸುಮಾರು 1,000 ರೂಪಾಯಿ ಇಳಿದಿವೆ. ಬಾಸ್ಮತಿ ಸೆಲಾ 1,509, ಬಾಸ್ಮತಿ 1,121, ಸುಗಂಧ ಮತ್ತು ಶರ್ಬತಿ ಪ್ರಭೇದಗಳು. ಹಡಗು ಕಂಪನಿಗಳು ಯುದ್ಧ ಅಪಾಯ ಸುಂಕಗಳನ್ನು ಹೆಚ್ಚಿಸೋದು ಹಾಗೂ ವಿತರಣಾ ಮಾರ್ಗಗಳನ್ನು ಬದಲಾಯಿಸೋದ್ರಿಂದ ತೀವ್ರ ಅಡಚಣೆ ಎದುರಿಸ್ತಿವೆ. ಮಧ್ಯಪ್ರದೇಶದಲ್ಲೂ ಇದರ ಪರಿಣಾಮ ಕಂಡು ಬರ್ತಿದೆ. ಹೆಚ್ಚಿನ ಪ್ರಮಾಣದ ಬಾಸ್ಮತಿ ಅಕ್ಕಿಯನ್ನು ರಫ್ತು ಮಾಡುವ ರೈಸೇನ್ ಮತ್ತು ನರ್ಮದಾಪುರಂ ಜಿಲ್ಲೆಗಳಲ್ಲಿ ರಫ್ತು ಆದೇಶಗಳು ಹಠಾತ್ ನಿಧಾನಗೊಂಡಿವೆ. ಹೆಚ್ಚುತ್ತಿರುವ ಸಂಘರ್ಷ, ತೆರಿಗೆಗಳು ಮತ್ತು ಕಾರ್ಯಾಚರಣಾ ವೆಚ್ಚಗಳು ಸಾಗಣೆಯನ್ನು ದುಬಾರಿ ಮತ್ತು ಅನಿಶ್ಚಿತವಾಗಿಸಿವೆ ಅಂತ ರಫ್ತುದಾರರು ತಿಳಿಸಿದ್ದಾರೆ. ಸಾವಿರಾರು ಟನ್ ಮೌಲ್ಯದ ಸಾಗಣೆಗಳು ಸ್ಥಗಿತ. ಭಾರತೀಯ ಬಂದರುಗಳಲ್ಲಿ ಸುಮಾರು 2 ಲಕ್ಷ ಟನ್ ಬಾಸ್ಮತಿ ಅಕ್ಕಿ ಸಿಲುಕೊಂಡಿದೆ. ಮಧ್ಯಪ್ರಾಚ್ಯದ ಪ್ರಮುಖ ಹಡಗು ಮಾರ್ಗಗಳನ್ನು ಹಡಗುಗಳು ತಪ್ಪಿಸುತ್ತಿರೋದ್ರಿಂದ ಇನ್ನೂ 2 ಲಕ್ಷ ಟನ್ ಸಾಗಣೆಯಲ್ಲಿ ಸಿಲುಕೊಂಡಿದೆ ಅಂತ ರಫ್ತುದಾರರು ಹೇಳಿದ್ದಾರೆ. ಒಟ್ಟಾರೆ ಸುಮಾರು 4 ಲಕ್ಷ ಟನ್ ಬಾಸ್ಮತಿ ಅಕ್ಕಿ ಬಂದರುಗಳಲ್ಲಿ ಮತ್ತು ಸಾಗಣೆಯಲ್ಲಿ ಸಿಲುಕೊಂಡಿದೆ ಅಂತ ಅಖಿಲ ಭಾರತ ಅಕ್ಕಿ ರಫ್ತುದಾರರ ಸಂಘದ ಅಧ್ಯಕ್ಷ ಸತೀಶ್ ಗೋಯಲ್ ಹೇಳಿದ್ದಾರೆ. ಮಧ್ಯಪ್ರಾಚ್ಯ ಮತ್ತು ಇತರ ಪಶ್ಚಿಮ ಏಷ್ಯಾದ ದೇಶಗಳಿಗೆ ರಫ್ತುಗಳು ಕಳೆದ ಹಣಕಾಸು ವರ್ಷದಲ್ಲಿ ಭಾರತದ ಸುಮಾರು 6 ಮಿಲಿಯನ್ ಟನ್ ಬಾಸ್ಮತಿ ರಫ್ತಿನ ಸುಮಾರು 70% 72% ಅಂತ ಕ್ರಿಸಿಲ್ ರೇಟಿಂಗ್ಸ್ ಅಂದಾಜಿಸಿದೆ. ಈ ದೇಶಗಳಲ್ಲಿ ಬಾಸ್ಮತಿ ಅಕ್ಕಿಯನ್ನ ಪ್ರಧಾನ ಆಹಾರ ಅಂತ ಪರಿಗಣಿಸಲಾಗುತ್ತೆ ಮತ್ತು ಬೇಡಿಕೆಯ ಬಹುಪಾಲು ಆಮದುಗಳ ಮೂಲಕವೇ ಪೂರೈಸಲಾಗುತ್ತೆ. ಇತ್ತೀಚಿನ ಬೆಳವಣಿಗೆಗಳು ಸಾಗಣೆಯಲ್ಲಿ ವಿಳಂಬಕ್ಕೆ ಕಾರಣವಾಗಬಹುದು ಮತ್ತು ಅಲ್ಪಾವಧಿಯಲ್ಲಿ ಬಾಸ್ಮತಿ ವ್ಯಾಪಾರದ ಪ್ರಮಾಣದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಕ್ರಿಸಿಲ್ ಹೇಳಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.